ಲೇಡೀಸ್ ಅಂಡ್ ಜೆಂಟಲ್ಮ್ಯಾನ್, ಬಂಗಾಳ ಉಲ್ಟಾ ಪಲ್ಟಾ, ಮೋದಿ ಶಾಗೆ ಭಾರಿ ಹಿನ್ನಡೆ. ಅಂದು ಸಮೀಕ್ಷೆಗಳೇ ಪಲ್ಟಿ ಹೊಡೆದಿದ್ವು. ಇಂದು ಪಂಡಿತರ ಲೆಕ್ಕಾಚಾರವನ್ನೇ ಬುಡಮೇಲು ಮಾಡುತ್ತಾ ಬಂಗಾಳ. ಆಗ 2021ರಲ್ಲಿ ಆಗಿದ್ದೇನು, ಈಗ 2026ರಲ್ಲಿ ಆಗ್ತಾ ಇರೋದೇನು, ಈ ಕುರಿತ ಎಕ್ಸ್ಕ್ಲೂಸಿವ್ ಅಪ್ಡೇಟ್ ನೋಡ್ತಾ ಹೋಗೋಣ. ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನಾನು ನಿಶ್ಚಿತ. ಪಶ್ಚಿಮ ಬಂಗಾಳದ ವಿಧಾನಸಭಾ ಚುನಾವಣೆಯ ಅಂತಿಮ ಹಂತದ ಮತದಾನ ಮುಗಿತಾ ಇದ್ದಂತೆ ಇಡೀ ದೇಶದ ಕಣ್ಣು ಈಗ ಎಕ್ಸಿಟ್ ಪೋಲ್ಗಳ ಮೇಲೆ ನೆಟ್ಟಿದೆ. ಆದರೆ 2026ರ ಫಲಿತಾಂಶದ ಮುನ್ಸೂಚನೆಗಳನ್ನ ನೋಡುವ ಮೊದಲು 2021ರಲ್ಲಿ ಸಮೀಕ್ಷೆಗಳು ಹೇಗೆ ಮಗುಚಿ ಬಿದ್ವು ಅನ್ನುವಂತಹದನ್ನ ಸ್ಮರಿಸೋದು ಅನಿವಾರ್ಯವಾಗಿದೆ. ಅಂದು ಚುನಾವಣಾ ಪಂಡಿತರ ಲೆಕ್ಕಾಚಾರವನ್ನ ಬಂಗಾಳದ ಮತದಾರ ಬುಡಮೇಲು ಮಾಡಿದ್ದ ರೋಚಕ ಇತಿಹಾಸ ಇಲ್ಲಿದೆ. 2021ರ ಚುನಾವಣೆಯಲ್ಲಿ ಬಿಜೆಪಿ ಮತ್ತು ಟಿಎಂಸಿ ನಡುವೆ ಕುತ್ತಿಗೆ ತನಕ ಪೈಪೋಟಿ ಇದೆ ಅಂತ ಬಹುತೇಕ ಸಮೀಕ್ಷೆಗಳು ಹೇಳಿದ್ವು. ಕೆಲವು ಸಮೀಕ್ಷೆಗಳಂತೂ ಬಿಜೆಪಿ ಅಧಿಕಾರಕ್ಕೆ ಬರೋದೇ ಖಚಿತ ಅಂತ ಭವಿಷ್ಯವನ್ನ ನುಡಿದಿದ್ವು. ಸಮೀಕ್ಷೆಗಳ ಭವಿಷ್ಯ ಏನಿದೆ ಅಲ್ವಾ, ರಿಪಬ್ಲಿಕ್, ಸಿಎನ್ಎಕ್ಸ್ ಹಾಗೆ ಜನ್ ಕಿ ಬಾತ್ ನಂತಹ ಸಂಸ್ಥೆಗಳು ಬಿಜೆಪಿಗೆ 138ರಿಂದ 162 ಸೀಟ್ಗಳನ್ನ ನೀಡಿದ್ವು. ಟಿಎಂಸಿ ಅಧಿಕಾರ ಕಳೆದುಕೊಳ್ಳುತ್ತೆ ಅನ್ನುವಂತಹ ಸುಳಿವನ್ನ ನೀಡಿದ್ವು. ಆದ್ರೆ 2021ರ ಮೇ 2ರಂದು ಫಲಿತಾಂಶ ಬಂದಾಗ ಜಗತ್ತೇ ಬೆಚ್ಚಿ ಬಿದ್ದಿತ್ತು. ಮಮತಾ ಬ್ಯಾನರ್ಜಿ ನೇತೃತ್ವದ ಟಿಎಂಸಿ 213 ಸ್ಥಾನಗಳನ್ನ ಗೆಲ್ಲೋದ್ರ ಮೂಲಕ ಭರ್ಜರಿ ಬಹುಮತದೊಟ್ಟಿಗೆ ಹ್ಯಾಟ್ರಿಕ್ ಅನ್ನ ಸಾಧಿಸಿತ್ತು. ಬಿಜೆಪಿ 77 ಸ್ಥಾನಗಳಿಗೆ ತೃಪ್ತಿ ಪಡ್ಕೊಳ್ಬೇಕಾಯಿತು. ಹಿಂದಿನ ಅನುಭವಗಳನ್ನ ಗಮನಿಸಿದ್ರೆ ಈ ಬಾರಿಯೂ ಎಕ್ಸಿಟ್ ಪೋಲ್ಗಳು ಎಷ್ಟು ನಿಖರವಾಗಿರುತ್ತೆ ಅನ್ನುವಂತಹ ಪ್ರಶ್ನೆ ಮೂಡಿದೆ. ಬಂಗಾಳದ ರಾಜಕೀಯದಲ್ಲಿ ಕೆಲವು ಅಂಶಗಳು ಸಮೀಕ್ಷೆಕಾರರನ್ನ ಯಾವಾಗಲೂ ಕೂಡ ಗೊಂದಲಕ್ಕೆ ದೂಡುತ್ತವೆ. ಬಂಗಾಳದಲ್ಲಿ ಮತದಾರರು ತಮ್ಮ ಒಲವನ್ನ ಬಹಿರಂಗವಾಗಿ ಹಂಚಿಕೊಳ್ಳುವುದಕ್ಕೆ ಹಿಂಜರಿತಾರೆ. ಇದು ಸಮೀಕ್ಷೆಗಳ ಲೆಕ್ಕಾಚಾರ ತಪ್ಪೋದಕ್ಕೆ ಮುಖ್ಯವಾದ ಕಾರಣ. ಟಿಎಂಸಿಯ ಲಕ್ಷ್ಮೀ ಭಂಡಾರ್ ನಂತಹ ಯೋಜನೆಗಳು ಮಹಿಳಾ ಮತದಾರರನ್ನ ಸೆಳೆದಿದೆ. ಇವರ ಮತದಾನದ ಪ್ರವೃತ್ತಿಯನ್ನ ಸರಿಯಾಗಿ ಅಳೆಯೋದು ಸಮೀಕ್ಷೆಗಳಿಗೆ ಕಷ್ಟವಾಗ್ತಾ ಇದೆ. ಎಕ್ಸಿಟ್ ಪೋಲ್ಗಳು ಕೇವಲ ಟ್ರೆಂಡ್ ಅನ್ನ ತೋರಿಸುತ್ತೆ ಹೊರತು ಫಲಿತಾಂಶವನ್ನಲ್ಲ ಅಂತಾರೆ ರಾಜಕೀಯ ತಜ್ಞರು. 2021ರಲ್ಲಿ ಸಿ ವೋಟರ್ ಮತ್ತು ಆಕ್ಸಿಸ್ ಮೈ ಇಂಡಿಯಾ ಸಂಸ್ಥೆಗಳು ಮಾತ್ರ ಟಿಎಂಸಿ ಗೆಲ್ಲುತ್ತೆ ಅಂತ ಹೇಳಿ ಸರಿಯಾಗಿ ಊಹೆಯನ್ನ ಮಾಡಿದ್ವು. ಹೀಗಾಗಿ ಈ ಬಾರಿಯೂ ಯಾವ ಸಂಸ್ಥೆಯ ಮುನ್ಸೂಚನೆ ನಿಜವಾಗುತ್ತೆ ಅನ್ನುವಂತಹದ್ದು ಮೇ 4ರ ತನಕ ಕುತೂಹಲಕಾರಿಯಾಗಿದೆ. ಇದಾಗಿತ್ತು ಎಕ್ಸ್ಕ್ಲೂಸಿವ್ ಅಪ್ಡೇಟ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್.